ಡಿಕೆಶಿ ನಟ್ಟು ಬೋಲ್ಟು ವಿಚಾರಕ್ಕೆ ರಮ್ಯಾ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ನಟಿ ರಮ್ಯಾ. ಖಾರವಾಗಿ ಮಾತನಾಡಿದ ಡಿಕೆ ಪರ ಮಾಜಿ ಸಂಸದೆ ನಿಂತು ಮಾತನಾಡಿದ್ದಾರೆ. ಕಲಾವಿದರಿಗೆ ವಾರ್ನಿಂಗ್ ವಿಚಾರವನ್ನ ಸಮರ್ಥನೆ ಮಾಡಿಕೊಂಡಿರುವಂತಹ ಮೋಹಕ ತಾರೆ ರಮ್ಯಾ. ಹಾಗಾದ್ರೆ ನಟ್ಟು ಬೋಲ್ಟು ಟೈಟ್ ಬಗ್ಗೆ ರಮ್ಯಾ ಹೇಳಿದ್ದೇನು? ಹಾಗಾದ್ರೆ ಡಿಕೆಶಿ ಪರ ನಿಂತುಕೊಳ್ಳುವ ಮನಸ್ಸನ್ನ ರಮ್ಯಾ ಮಾಡಿದ್ದಾರೆ. ರಮ್ಯಾ ಕೂಡ ಕಾಂಗ್ರೆಸ್ನ ಮಾಜಿ ಸಂಸದೆ. ಹಾಗಾದರೆ ಡಿಕೆಶಿ ಪರ ನಿಂತುಕೊಳ್ಳೋದಕ್ಕೆ ಕಾರಣ ಏನು? ನಟ್ಟು ಬೋಲ್ಟು ಟೈಟ್ ಬಗ್ಗೆ ರಮ್ಯಾ ಹೇಳಿದ್ದೇನು? ಆ ಪ್ರತಿಕ್ರಿಯೆ ನಿಜಕ್ಕೂ ಕೂಡ ಆಶ್ಚರ್ಯಕರವಾಗಿತ್ತು. ಡಿಕೆ ಶಿವಕುಮಾರ್ ನಿನ್ನೆ ನಿಂತುಕೊಂಡು ಸರ್ಕಾರ ಆಯೋಜನೆ ಮಾಡುವಂತಹ ಜನಹಿತದ ಕಾರ್ಯಕ್ರಮಕ್ಕೆ ಬೆರಳೆಣಿಕೆಯ ಜನ ಮಾತ್ರ ಬರ್ತಾರೆ. ಅದರಲ್ಲಿ ಉಲ್ಲೇಖ ಮಾಡಿದ್ದು ಸಾಧು ಕೋಕಿಲ ಮತ್ತು ವಿಜಯ್, ದುನಿಯಾ ವಿಜಯ್ ಅವರ ಹೆಸರನ್ನ. ರಮ್ಯಾ ಕೂಡ ಆ ಪೈಕಿ ಇರಲಿಲ್ಲ. ಆದರೂ ಕೂಡ ಡಿಕೆಶಿ ಹೇಳಿಕೆಯನ್ನು ರಮ್ಯಾ ಈಗ ಸಮರ್ಥನೆ ಮಾಡಿದ್ದಾರೆ. ಹಾಗಾದರೆ ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು, ಇದು ರಮ್ಯಾರ ಪ್ರತಿಕ್ರಿಯೆ. ರಮ್ಯಾ ಹೇಳಿರುವಂತಹದ್ದು ನೀರಿನ ವಿಚಾರ ಬಂದಾಗ ಕಲಾವಿದರೆಲ್ಲರೂ ಬೆಂಬಲಿಸಬೇಕು. ಡಿಕೆಶಿ ಪರ ನಿಂತ್ಕೊಂಡು ಮಾತನಾಡಿದ್ದಾರೆ. ಡಿಕೆ ಸಾಹೇಬರು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಅದಕ್ಕೆ ನನ್ನ ಸಹಮತವಿದೆ ಎಂದಿದ್ದಾರೆ ನಟಿ ರಮ್ಯಾ. ರಮ್ಯಾ ನಟನೆ ಮಾಡದಲ್ಲೇ 10 ವರ್ಷಗಳು ಕಳೆದಿದ್ದಾವೆ. ಉತ್ತರ ಕರ್ನಾಟಕದ ನದಿಗಳು ಜಲಾಶಯಗಳ ಕುರಿತು ಕನ್ನಡ ಕಲಾವಿದರು ಮಾತನಾಡಬೇಕು ಎಂದ ಮಾಜಿ ಸಂಸದೆ. ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು, ಇದು ನಟಿ ರಮ್ಯಾ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡ ಪರಿ ಇದು. ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು, ನೀರಿನ ವಿಚಾರ ಬಂದಾಗ ಕಲಾವಿದರೆಲ್ಲರೂ ಬೆಂಬಲಿಸಬೇಕು, ಡಿಕೆ ಸಾಹೇಬರು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಅದಕ್ಕೆ ನನ್ನ ಸಹಮತವಿದೆ ಎಂದಿದ್ದಾರೆ ನಟಿ ರಮ್ಯಾ. ಉತ್ತರ ಕರ್ನಾಟಕದ ನದಿಗಳು ಜಲಾಶಯಗಳು ಕುರಿತು ಕೂಡ ಮಾತನಾಡಿರುವಂತಹದ್ದು ಸರಿ. ಈ ಕಲಾವಿದರು ಅಂದ ಮೇಲೆ ಕರ್ನಾಟಕದಲ್ಲೇ ಎಲ್ಲವನ್ನು ಮಾಡ್ತಾ ಇರುವಂತಹ ಸಿನಿಮಾ ಎಲ್ಲವನ್ನು. ಆದರೆ ಕಲಾವಿದರನ್ನ ಈ ತರಹದ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ರೀತಿ ಇದೆಯಲ್ಲ, ಅದು ಅತ್ಯಂತ ಆರೋಗ್ಯಕರವಾಗಬೇಕು. ಆದರೆ ಕಲಾವಿದರ ನೆಟ್ಟು ಬೋಲ್ಟು ಟೈಟು ಲೂಸ್ ಮಾಡ್ತೀನಿ ಅಂದರೆ ಅದರ ಅರ್ಥ ಏನು? ಡಿಕೆ ಶಿವಕುಮಾರ್ ಅತ್ಯಂತ ಅನಾರೋಗ್ಯಕರವಾದಂತಹ ಈ ಹೇಳಿಕೆ ವಿರುದ್ಧ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ.